ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತಂತೂ ನೆಕ್ಸ್ಟ್ ಲೆವೆಲ್ ರಿವೆಂಜು ವಿರಾಟ್ ಕೊಹ್ಲಿಯಿಂದ ಶ್ರೇಯಸ್ ಅಯ್ಯರ್ ಅವರಿಗೆ. ವಿನ್ನಿಂಗ್ ಶಾಟ್ ಬಂದಮೇಲೆ ಶ್ರೇಯಸ್ ಅಯ್ಯರ್ ಮಂಕ್ ಆಗ್ಬಿಟ್ರು. ಯಾಕಂತ ಹೇಳಿದ್ರೆ ಅವರು ಸುಮ್ಮನೆ ಇರಬೇಕಿತ್ತು. ಓಕೆನಾ, ಲಾಸ್ಟ್ ಮ್ಯಾಚ್ ನಾವು ಸೋತಿ. ಓಕೆನಾ, ಹೋಮ್ ಗ್ರೌಂಡ್ ನಮ್ಗೆ ಯಾಕೋ ಅಜೀವ ಆಗ್ತಾ ಇದೆ, ಅಲ್ಲಿ ಸ್ವಲ್ಪ ಇಲಿಗಳ ಥರ ಆಡ್ತಾವೆ. ಬಟ್ ಅವೇ ಹೋಗ್ಬಿಟ್ಟೆಲ್ಲ ಹೊಡೆದು ಬರ್ತಾ ಇದ್ದೀವಿ. ಸೊ ಶ್ರೇಯಸ್ ಅಯ್ಯರು ಸುಮ್ಮನೆ ಇರಬೇಕಾಗಿತ್ತು. ಗೆದ್ಮೇಲೆ ಸ್ವಲ್ಪ RCB ಗೊತ್ತಲ್ಲ, RCB ಫ್ಯಾನ್ಸು RCBಗೆ ಸಪೋರ್ಟ್ ಮಾಡೋದು. ಯಾರು ಬಂದರೂ ಉಡೀಸ್ ಮಾಡ್ತಾರೆ RCB ಫ್ಯಾನ್ಸು, ಬಿಟ್ಕೊಡೋದಿಲ್ಲ. ಬಿಕಾಸ್ ಫುಲ್ ಸ್ಟೇಡಿಯಮ್ಮು ಬರೀ RCB ಪ್ಯಾಕ್ ಆಗಿರುತ್ತೆ. ಬಟ್ ಶ್ರೇಯಸ್ ಅಯ್ಯರ್ ಅವರು ಎಲ್ಲ ಫ್ಯಾನ್ಸ್ಗೂ ಈ ಥರ ಹೇಳ್ಬಿಟ್ರು ಸೋತ ಮೇಲೆ ನಮ್ಮ RCB. ಸೊ ಅದು ಚೆನ್ನಾಗಿರುತ್ತೆ, ಅದು ಚೆನ್ನಾಗಿರಲ್ಲ. ಬಟ್ ಅದನ್ನು ವಿರಾಟ್ ಕೊಹ್ಲಿ ಅವರು ಯಾವ ಥರ ಸೆಲೆಬ್ರೇಟ್ ಮಾಡ್ರು ಅಂತ ಹೇಳಿದ್ರೆ, ಯಾವನಾದರೂ ಅರ್ಕೊಂಡ್ರೆ ಅವ್ರಿಗೆ ಅರ್ಧ ಆಗ್ತದೆ ಅಂತ ಒಂದು ರಿಪ್ಲೈ ಕೊಟ್ಟರು. ಅವರು ಯಾರ್ದು ರಿವೆಂಜ್ ಇಟ್ಕೊಳ್ಳಲ್ಲ, ಅದನ್ನು ವಾಪಸ್ ಅವಾಗ ಕಟ್ಬಿಡ್ತಾರೆ. ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಬಟ್ ಅದನ್ನ ತೀರಿಸ್ತಾರೆ. ಸೊ ಅದಕ್ಕೋಸ್ಕರ RCBನ ಯಾರು ಎದುರು ಹಾಕೋಬೇಡಿ. ಸೊ ಹುಷಾರಾಗಿರಿ, ಅಂಕಲ್ ಮಕ್ಕಳಾಗಲಿ ಯಾರು ಮಕ್ಕಳಾದರೂ ಕೂಡ. ಸೊ ಇವತ್ತಿನ ಮ್ಯಾಚ್ ಅಂದು ಸೀರಿಯಸ್ಲಿ ಈ ಒಂದು ಸೆಲೆಬ್ರೇಷನ್ ಹೇಳುತ್ತೆ ಎಷ್ಟು ಕೋಪ ಆಯಿತು ಶ್ರೇಯಸ್ ಅಯ್ಯರ್ ಮತ್ತು ಪಂಜಾಬ್ ಮೇಲೆ ಅಂತ. ಸೊ ಸುಮ್ಮನೆ ಇರಬೇಕಾಗಿತ್ತು. ಬಟ್ ಅದೆಲ್ಲ ಬಿಡಿ, ಎಲ್ಲ ರಿವೆಂಜ್ ಎಲ್ಲ ಮುಗೀತು. ಸೊ ನೆಕ್ಸ್ಟ್ ಯಾರು ಮಾತಾಡೋಂಗಿಲ್ಲ. ಇವತ್ತಿನ ಮ್ಯಾಚಲ್ಲಿ RCB ಟಾಸ್ನಾಗಿದ್ದು ಬೌಲಿಂಗ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ಏನಕ್ಕೆ ಅಂತ ಗೊತ್ತಿಲ್ಲ. ಈ ಒಂದು ಪಿಚ್ಚಲ್ಲಿ ಚೇಸ್ ಮಾಡೋದು ಸ್ವಲ್ಪ ಕಷ್ಟನೇ ಇದೆ. ಬಿಕಾಸ್ ಈ ಒಂದು ಪಿಚ್ಚಲ್ಲಿ ಟ್ರಿಕ್ಕಿ ಬೌಲಿಂಗ್. ಓಕೆನಾ, ಟ್ರಿಕ್ಕಿ ಪಿಚ್ಚು. ಸೊ ಸ್ಪಿನ್ ಬೌಲರ್ಸ್ಗೆ ಸಖತ್ ಹೆಲ್ಪ್ ಆಗುತ್ತೆ, ಪೇಸರ್ಸ್ಗೆ ಅಷ್ಟೊಂದು ಹೆಲ್ಪ್ ಆಗಲಿಲ್ಲ ಇವತ್ತು. ಬಟ್ ಅನ್ಫಾರ್ಚುನೇಟ್ಲಿ ಪಂಜಾಬ್ ಅವರು ಬ್ಯಾಟಿಂಗ್ ಬಂದಾಗ ಎಲ್ಲ ಮ್ಯಾಚ್ ಅವ್ರಿಗೆ ಒಳ್ಳೆ ಸ್ಟಾರ್ಟೇ ಸಿಗ್ತದೆ. ಯಂಗ್ಸ್ಟಾರ್ಸಿಂದ ಅವನ ಹೆಸರೇನು ಪ್ರಿಯಾಂಶ್ ಆರ್ಯ ಮತ್ತು ಸುಪ್ರಭಮ್ ಸಿಂಗ್ ಏನೋ ಇದ್ದಾರಲ್ಲ, ಅವರಂತೂ ಸಖತ್ತಾಗಿ ಆಡ್ತಾರೆ. ಇಬ್ಬರು ಕೂಡ ಒಳ್ಳೆ ಸ್ಟಾರ್ಟ್ ಕೊಡ್ತಾರೆ. ಬಟ್ ಮಿಡ್ಲ್ ಆರ್ಡರ್ಲಿ 1 ಡೌನಿಂದ ರನ್ಸ್ ಬರ್ತಿಲ್ಲ. ಶ್ರೇಯಸ್ ಅವರು 2-3 ಮ್ಯಾಚ್ ಸ್ಟಾರ್ಟಿಂಗ್ ಸಖತ್ತಾಗಿ ಆಡಿದ್ರು. ಅದಾದಮೇಲೆ ರನ್ಸೇ ಬರ್ತಿಲ್ಲ. ಮಿಡ್ಲ್ ಆರ್ಡರ್ ಸ್ವಲ್ಪ ಪುಷ್ ಮಾಡ್ತಾಯಿದ್ರೆ. ಇಂಗ್ಲೀಷನ್ನು ಒಂದು ಮಟ್ಟಿಗೆ ಆಡ್ಕೊಟ್ರು. ಅದಾದಮೇಲೆ ಅವರು ಕೂಡ ಔಟ್ ಆದರು. ಬಟ್ ಕ್ಯಾಚ್ ಅಂತೂ ಕೃಣಾಲ್ ಪಾಂಡೆ ಇವತ್ತು ತಗೊಂಡಿದ್ದು ನೆಕ್ಸ್ಟ್ ಲೆವೆಲ್ ಕ್ಯಾಚು. ಒಂಥರ ಬ್ರಿಲಿಯಂಟ್ ಎಫರ್ಟ್. ಒಂದು ಕ್ಯಾಚ್ ಬಿಟ್ಟಿದ್ರೆ ಸ್ವಲ್ಪ ಮ್ಯಾಚ್ ಸ್ವಲ್ಪ ಇನ್ನೂ ಹೋಗ್ತಾಯಿತ್ತು, ಒಂದು 180 ಅಲ್ಲಿಗೆ ಹೋಗ್ತಾಯಿತ್ತು ಅಂತ ಹೇಳ್ಬೋದು ಟಾಪ್ ಆರ್ಡರ್ಸು. ಸೊ ಅದಾದಮೇಲೆ ಒಂದು ರನ್ಔಟ್ ಕೂಡ ಬಂತು. ಆ ಒಂದು ರನ್ಔಟು ಫುಲ್ ಮಂಕಾದರು. ಯಾಕೆ ಓಡಲಿಲ್ಲ ಅಂತಲೂ ಗೊತ್ತಿಲ್ಲ, ಓಡಿದ್ರು ಅಂತಲೂ ಗೊತ್ತಿಲ್ಲ. ಬಟ್ ಇಬ್ಬರು ಕೂಡ ಮಂಕಾಗಿ ಒಂದು ರನ್ಔಟ್ ಕೂಡ ಆದರು. ಸೊ ಟ್ಯಾಂಕ್ ಯು ಆಯಿತು. ಬಟ್ ಆಲ್ಮೋಸ್ಟು ಅಲ್ಲೇ ಸ್ವಲ್ಪ ಕನ್ಫ್ಯೂಸ್ ಆದರು ಅಂತ ಹೇಳ್ಬೋದು ಪಂಜಾಬ್ ಅವರು. ಸೊ ಅಲ್ಲಿಂದ ಏನಾದರೂ ಸ್ವಲ್ಪ ಉಳಿಸ್ಕೊಂಡಿದ್ರೆ ಪಕ್ಕ ಇನ್ನೊಂದು ಸ್ವಲ್ಪ ಬಿಗ್ ಟಾರ್ಗೆಟ್ನ ಕೊಡ್ಬೋದಾಗಿತ್ತು RCBಗೆ. ಬಟ್ ಅದಾದಮೇಲೆ ಶಶಾಂಕ್ ಸಿಂಗ್ ಕೂಡ ಒಂದು 30 ಬಾಲ್ ಆಡಿದ್ರು. 30 ಬಾಲ್ಗೆ 30 ನೋಡಿದ್ರು. ಅವ್ರ ಕಡೆಯಿಂದನೂ ಸಖತ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ. ಬಿಕಾಸ್ ಪಿಚ್ ಕೂಡ ಆ ಥರ ರಿಯಾಕ್ಟ್ ಮಾಡ್ತಾಯಿತ್ತು ಅಷ್ಟೇ. ಅದಾದಮೇಲೆ ಬ್ಯಾಟಿಂಗಲ್ಲಿ ಅಷ್ಟೊಂದೇನು ಕಾಂಟ್ರಿಬ್ಯೂಟ್ ಮಾಡಲಿಲ್ಲ ಯಾರ ಪ್ಲೇಯರು ಕೂಡ. ಬಟ್ ಪಂಜಾಬ್ ಅವರು RCBಗೆ 158ನ ಟಾರ್ಗೆಟ್ನ ಕೊಟ್ಟರು. ಈ ಒಂದು ಟಾರ್ಗೆಟ್ RCBಗೆ ದೊಡ್ಡದೇನು ಇರಲಿಲ್ಲ. ಬಿಕಾಸ್ ನಿಮ್ಗೆ ಗೊತ್ತಲ್ಲ, ಓಮಲ್ಲಿ ಇಲಿ ಥರ ಆಡ್ತಾರೆ, ಹೊರಗಡೆ ಹೋದರೆ ಹುಲಿಗಳೇ ಪಕ್ಕ ಅದೇ ಥರ ಆಗ್ತಾಯಿರೋದು. ಈ ಒಂದು ಸೀಸನ್ನು 3ಕ್ಕೆ 3 ಸೋತರು ನಮ್ಮ ಮನೆ ಅಂಗಳದಲ್ಲಿ. ಬೇರೆ ಕಡೆ ಹೋಗ್ಬಿಟ್ಟು ಫುಲ್ಲು ಚಿಂಜಿತ್ತಿದ್ರೆ ನಮ್ಮ ಬೋಂದಿ ಮೊಸರನ್ನ ಮಾಡ್ತಾಯಿದ್ದಾರೆ. ಬಟ್ ಇವತ್ತಿನ ಮ್ಯಾಚು ಕೂಡ ಹಂಗೆ ಆಯಿತು. ಎಂದಿನಂತೆ ಪಿಲ್ಸಾಲ್ಟ್ ಮತ್ತು ವಿರಾಟ್ ಕೊಹ್ಲಿ ಓಪನಿಂಗ್ ಬಂದರು. ಸಾಲ್ಟ್ ಗುಮ್ಮಕ್ಕೆ ರೆಡಿ ಇದ್ದರು. ಬಟ್ ಅನ್ಫಾರ್ಚುನೇಟ್ಲಿ ಸ್ವಲ್ಪ ಎಕ್ಸ್ಟ್ರಾ ಬೌನ್ಸ್ ಆಯಿತು ಹರ್ಷದೀಪ್ ಸಿಂಗ್ದು. ಅದಕ್ಕೋಸ್ಕರ ಕಾರ್ಡ್ ಬಿಹೈಂಡ್ ಆಗಿಬಿಡ್ತು. ಇಲ್ಲ ಅಂತ ಹೇಳಿದರೆ ಸೀರಿಯಸ್ಲಿ ಮಗ ಈ ಒಂದು ಮ್ಯಾಚು 15 ಅವರಿಗೆ ಮುಗಿತಾಯಿತು. ಪಿಲ್ಸಾಲ್ಟು ಪಕ್ಕ ಪವರ್ ಪ್ಲೇಲಿ ಒಂದು 60 ಹೊಡೆದಿರೋರು. ಅವ್ರು ಆಡಿರೋಂಗೆ ಎಲ್ಲ ಮ್ಯಾಚು ಕೂಡ ಪವರ್ ಪ್ಲೇ ಒಂದು 60 ಹೊಡೆದಿರ್ತಾರೆ. ಅದಾದಮೇಲೆ ನಿಮ್ಗೆ ಗೊತ್ತಲ್ಲ, ಅವ್ರು ನಿಂತ್ಕೊಳ್ಳೋದೆಲ್ಲ ಪವರ್ ಪ್ಲೇ ಆದಮೇಲೆ ಥ್ಯಾಂಕ್ ಯು ಬ್ರೋ ನಾನು ಬರ್ತೀನಿ ಅಂದ್ಬಿಟ್ಟು ಹೋಗ್ತಾ ಇರ್ತಾರೆ. ಬಟ್ ಏನಾದರೂ ಆಗಲಿ ಪಿಲ್ಸಾಲ್ಟ್ ಸ್ವಲ್ಪ ಅರ್ಲಿ ವಿಕೆಟೇ ಬೀಳ್ತು. ಅದಾದಮೇಲೆ DDP ಮತ್ತು ವಿರಾಟ್ ಕೊಹ್ಲಿ ಸೇರಿಕೊಂಡು ಒಂದು ಬಿಗ್ ಇನ್ನಿಂಗ್ಸ್ನ ಬಿಲ್ಡ್ ಮಾಡಿದ್ರು. ಸಕ್ಕತ್ತಾಗಿ ಬಿಲ್ಡ್ ಮಾಡಿದ್ರು. 30 ಬಾಲ್ 50 ರನ್ ಕೂಡ ಹೊಡೆದ್ರು. ಬಟ್ ಲಾಸ್ಟ್ ಮ್ಯಾಚು ಪಂಜಾಬ್ ವಿರುದ್ಧನೇ ಏನಕ್ಕೆ ನಮ್ಮ DDP ಅವ್ರನ್ನ ಕೂರಿಸು ಅಂತ ಗೊತ್ತಿಲ್ಲ. ಬಟ್ ಕೂರಿಸ್ಬಾರ್ದಾಗಿತ್ತು. ಏನಕ್ಕೆ ಅಂತ ಹೇಳಿದ್ರೆ, ಅವರು ಚಿನ್ನಸ್ವಾಮಿಯಲ್ಲಿ ಹಾಡಿ ಆ ಒಂದು ಮನೆ ಅಂಗಳದಲ್ಲೇ ಹುಟ್ಟಿ ಬೆಳೆದವರು, ಮೀನ್ಸ್ ಬೆಂಗಳೂರಲ್ಲೇ ಹುಟ್ಟಿ ಬೆಳೆದವರು. ಅದಕ್ಕೋಸ್ಕರ ಅವ್ರನ್ನ ಕೂರಿಸಿದ್ರು. ಸ್ವಲ್ಪ ಎಡ್ವರ್ಟ್ ಆಯಿತು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರ ಡೇವಿಡ್ ಪಡಿಕ್ಕಲ್ ಇವತ್ತು ಸರಿಯಾಗಿ ರಿಪ್ಲೈ ಕೊಟ್ಟರು RCB ಮ್ಯಾನೇಜ್ಮೆಂಟ್ಗೆ. ನಮ್ಮನ್ನ ಕೂರಿಸಿದ್ರೆ ನಿಮಗೆ ಲಾಸು, ನನಗೇನಿಲ್ಲ ಅಂತ ಹೇಳ್ಕೊಟ್ರು. ಹೇಳಿಬಿಟ್ಟು ಮತ್ತು ಒಳ್ಳೆ ಪರ್ಫಾರ್ಮೆನ್ಸು, ಒಂದು ಬೇಕಾಗಿರೋವಂಥ ಸಿಚುವೇಶನ್ ರನ್ ಕೂಡ ಆಡಿಕೊಟ್ರು ವಿರಾಟ್ ಕೊಹ್ಲಿ ಮತ್ತು ಪಡಿಕ್ಕಲ್ ಅವರು. ಒಂದೊಳ್ಳೆ ಬಿಗ್ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಆ ಒಂದು ಟ್ರಿಕ್ಕಿ ವಿಕೆಟಲ್ಲಿ ಸಖತ್ ಪಾರ್ಟ್ನರ್ಶಿಪ್ ಅಂತ ಹೇಳ್ಬೋದು. ಸೊ ಇಂಪಾರ್ಟೆಂಟ್ ಪಾರ್ಟ್ನರ್ಶಿಪ್ ಆಗಿತ್ತು ಇಬ್ಬರದು. ಅದಾದಮೇಲೆ ಡೇವಿಡ್ ಪಡಿಕ್ಕಲ್ ಹೊಡೆಯೋಕ್ಕಾಗದೆ ಔಟ್ ಆದರು. ವಿರಾಟ್ ಕೊಹ್ಲಿ ನಿಮ್ಗೆ ಗೊತ್ತಲ್ಲ, ಅವರೊಂದು ದಾಖಲೆ ಮಾಡಿದ್ರು ಗುರು. 67ನೇ ಹಾಫ್ ಸೆಂಚುರಿ ಹೊಡೆದದ್ದು ಬರೀ IPLಲ್ಲಿ, ಬೇರೆ ಫಾರ್ಮೆಟಲ್ಲ, ಜಸ್ಟ್ IPL 67ನೇ ಹಾಫ್ ಸೆಂಚುರಿ ಹೊಡೆದಿದ್ದು. ಫಸ್ಟ್ ಡೇವಿಡ್ ವಾರ್ನರ್ ಇದ್ದರು, ಅವ್ರನ್ನ ಹಿಂದಕ್ಕೆ ಹಾಕಿ ಇವಾಗ ವಿರಾಟ್ ಕೊಹ್ಲಿ ಮುಂದೆ ಹೋಗ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವ್ರದ್ದು 67, ಡೇವಿಡ್ ವಾರ್ನರ್ ಅವ್ರದ್ದು 66 ದಾಖಲೆಗಳೆಲ್ಲ ಉಡಿಸಾಗ್ತಾ ಇದೆ. ಇನ್ನೊಂದು 2-3 ವರ್ಷ ಆಡಿದ್ರೆ ವಿರಾಟ್ ಕೊಹ್ಲಿ ಇರೋಬರ ದಾಖಲೆಲ್ಲ ಹೊಡೆದು ಬಿಸಾಕ್ಬಿಟ್ಟು ಹೋಗ್ತಾರೆ ಅನ್ನಿಸ್ತಾ ಇದೆ ನನಗೆ ಯಾಕೋ. ಸೊ ಅದಾದಮೇಲೆ ಸ್ವಲ್ಪ ಪಡಿಕ್ಕಲ್ ಔಟ್ ಆದಮೇಲೆ ರಜತ್ ಪಡಿದಾರ್ ಬಂದರು. ಅವರು ಸ್ವಲ್ಪ ಹೊತ್ತು ಆಡ್ತಾಯಿದ್ರು. ಅನ್ಫಾರ್ಚುನೇಟ್ ಅವರು ಕೂಡ ಔಟ್ ಆದಮೇಲೆ ಜಿತೇಶ್ ಶರ್ಮಾ ಬಂದುಬಿಟ್ಟು ಫಿನಿಷ್ ಮಾಡ್ದ ಅಂತೇಳಿ ಸ್ವಲ್ಪ ತಡ್ಕ ಆಡ್ತಾ ಇದ್ದಾರೆ, ಬೀಸ್ತಾ ಇದ್ದಾರೆ. ಸೊ ಸಿಕ್ಕಲಿಲ್ಲ.
ಹೆಂಗೋ ಫಿನಿಶ್ ಆಯಿತು. ಫಿನಿಶ್ ಆದಮೇಲೆ ಗೊತ್ತಾ ನಿಮಗೆ, ಹೋಗಿ ಶ್ರೇಯಸ್ ಅಯ್ಯರ್ ಮುಂದೆ ನಿಂತ್ಕೊಂಡು ವಿರಾಟ್ ಕೊಹ್ಲಿ ಕಮ್ ಅಂತೆಲ್ಲ ಹೇಳಿದ್ರು. ಸಕ್ಕತ್ತಾಗಿತ್ತು. ನೀವೇನಾದ್ರು ನೋಡಿಲ್ಲ ಅಂದರೆ ಅದು ನೋಡ್ಕೊಬನ್ನಿ, ಎಲ್ಲಾರ ಕ್ಲಿಪ್ ಸಿಕ್ಕೇ ಸಿಗುತ್ತಿಲ್ಲ ಅಂದರೆ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ ನಾನು ಅದನ್ನು ಕ್ಲಿಪ್ನ ಹಾಕ್ತೀನಿ, ಪಕ್ಕ ಹಾಕ್ತೀನಿ ಟೆಲಿಗ್ರಾಮಲ್ಲಿ. ಸಕ್ಕತ್ತಾಗಿ ಉರ್ಸಿರು ಅಂತಲೇ ಹೇಳ್ತೀನಿ. ಸೊ ಅದಕ್ಕೋಸ್ಕರ RCB ಎದುರಾಕೋಬಾರ್ದು. ಯಾರ್ಯಾರು ಕೂಡ ಅಂಕಲ್ ಮಕ್ಕಳಾಗಲಿ ಯಾರ ಮಕ್ಕಳಾಗಲಿ ಎದುರಾಕೋಬಾರ್ದು. ಎದುರಾಕೊಂಡೆ ನೋಡಿದ್ರಲ್ಲ ರಿಸಲ್ಟ್ ಇವತ್ತು ಏನಾಯಿತು ಅಂತ. ಸ್ವಲ್ಪ ಲೇಟಾಗಿ ನಿಮಗೆ ರಿವೆಂಜ್ ಬರ್ಬೋದು, ಬಟ್ 100% ವಿರಾಟ್ ಕೊಹ್ಲಿ ಅವರು ಯಾವುದೇ ರಿವೆಂಜ್ನು ಈಸಿಯಾಗಿ ಇಟ್ಕೊಳ್ಳಲ್ಲ, ಮತ್ತು ಅವರು ಬಿಟ್ಕೊಡೋದಿಲ್ಲ. ಅದನ್ನು ಕೊಟ್ಟ ಮೇಲೆ ನೀವು ತೊಗೋಬೇಕು, ರೆಡಿ ಇರಬೇಕು ಅಂತ ಹೇಳಿದ್ದಾರೆ ಆಲ್ರೆಡಿ. ಸೊ ಅದನ್ನು ಮಾಡ್ತಾರೆ. ಬಟ್ ಒಳ್ಳೆ ರಿವೆಂಜ್ ಆಯಿತು RCB ಇವತ್ತು. ಅನ್ಫಾರ್ಚುನೇಟ್ಲಿ ನಾವು ಓಮಲ್ಲಿ ಸೋಲ್ತಾ ಇದ್ದೀವಿ. ಸೊ ಓಮಲ್ಲಿ ಏನಾದರೂ ಗೆದ್ದಿದ್ರೆ 3 ಅಟ್ಲೀಸ್ಟ್ 2 ಮ್ಯಾಚ್ ಇಲ್ಲ 1 ಮ್ಯಾಚ್ ಗೆದ್ದಿದ್ರೆ ಟೇಬಲಲ್ಲಿ ಟಾಪ್ ಇರ್ತಾ ಇದ್ವಿ. ಟೇಬಲಲ್ಲಿ ಟಾಪ್ ಇದ್ದೇ ಇದ್ದೀವಿ, ಇನ್ನು ಇದ್ದೇ ಇರ್ತೀವಿ. ಇನ್ನೊಂದು 2-3 ಮ್ಯಾಚ್ ಗೆದ್ದರೆ ಸಾಕು, RCB ಎಲ್ಲೋ ಹೋಗಿಬಿಡುತ್ತೆ. ಪಕ್ಕ ಈ ವರ್ಷ ಕ್ವಾಲಿಫೈ ಆಗ್ತೀವಿ. ಈ ಸಲ ಕಪ್ ಗೆಲ್ಲೋದು RCB ಒಂಥರ ಓಪ್ ಕೊಡ್ತಾ ಇದ್ದಾರೆ. ಈ ಒಂದು ಸೀಸನ್ ಕಪ್ ಗೆಲ್ತೀವಿ ಮಚ, ಆರಾಮಾಗಿರಿ RCB ಫ್ಯಾನ್ಸ್ ಎಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇದೇ ಥರ ಓಪ್ ಬರ್ತಾ ಇರಲಿ. RCB ಹೋಮ್ ಗ್ರೌಂಡಲ್ಲಿ ಒಂದು 2-3 ಮ್ಯಾಚ್ ಆದರೆ ಗೆಲ್ಲಿ. ಅಟ್ಲೀಸ್ಟ್ ಬ್ರೋ 7 ಮ್ಯಾಚ್ ಇದೆ, 7ರಲ್ಲಿ ಅಟ್ಲೀಸ್ಟ್ ಒಂದು ಇವಾಗ 3 ಆಲ್ರೆಡಿ ಆಗಿಬಿಡ್ತು. ಇನ್ನೊಂದು 4 ಮ್ಯಾಚ್, 4 ಅಟ್ಲೀಸ್ಟ್ 2-3 ಗೆದ್ದರೆ ಒಂಥರ ಖುಷಿ ಆಗುತ್ತೆ. ಬಿಕಾಸ್ ನಿಮ್ಗೆ ಗೊತ್ತಿರ್ಬೋದು RCB ಟಿಕೆಟ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಹೋಗ್ಬಿಟ್ಟಿದೆ. ಸಖತ್ತು ಪ್ರೈಸ್ ಕೊಟ್ಬಿಟ್ಟು ನೋಡೋಕೆ ಹೋಗ್ತಾ ಇದ್ದಾರೆ. ಬಟ್ 1-2 ಮ್ಯಾಚ್ ಗೆದ್ದರೆ ಕ್ವಾಲಿಫೈ ಆಗೇ ಆಗ್ತೀವಿ. ಈ ಒಂದು ಸೀಸನ್ ಕ್ವಾಲಿಫೈನ್ ಕಪ್ ನಮ್ಮದೇ. ಬಟ್ RCB ಹೋಮ್ ಗ್ರೌಂಡಲ್ಲಿ ಗೆಲ್ಲಬೇಕು. ಈ ಒಂದು ಲತ್ತೆ ಇರೋದನ್ನ ಹೋಮ್ ಗ್ರೌಂಡಲ್ಲಿ ಸ್ವಲ್ಪ ತೆಗೆದು ಬಿಸಾಕಬೇಕು, ನೋಡೋದು ಯಾವಾಗ ಗೆಲ್ತಾರೆ ಅಂತ. ಬಟ್ ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೇನು ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟಂತ ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಸಿ ಬ್ರೋ.